ಫಾರಿನ್ ಬ್ಯಾಂಕ್ಸು, ಸಾಕಷ್ಟು ಫಾರಿನ್ ಬ್ಯಾಂಕ್ಸು ಇಂಡಿಯನ್ ಬ್ಯಾಂಕ್ಸಿನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತ ದುಬೈನ ಲಾರ್ಜೆಸ್ಟ್ ಬ್ಯಾಂಕು NBD ಅನ್ನುವ ಬ್ಯಾಂಕು, ಭಾರತದ RBL ಅಂತ ನೀವು ನೋಡಿರ್ತೀರ, ಬಹಳಷ್ಟು ಕಡೆ ಅದರ ಬ್ರಾಂಚಸ್ ಇರುತ್ತೆ, ATM ಇರುತ್ತೆ. RBL ಒಂದು ಮಿಡ್ ಟೈರ್ ಬ್ಯಾಂಕು. ಆ ಬ್ಯಾಂಕಿನಲ್ಲಿ ಅರೌಂಡ್ 25% ಒಂದು ಫಸ್ಟ್ ಟೈಪ್ ಆಫ್ ಪಾರ್ಟ್ನರ್ಶಿಪ್ ಮಾತಾಡಿದ್ವಿ. ಅದರ ಒಂದು ಆ ರೀತಿಯಾದಂತಹ ಒಂದು ಸ್ಟೇಕ್ಸ್ ಅನ್ನ ತಗೋಬೇಕು ಅಂತ 25% ಸ್ಟೇಕ್ಸ್ ಅಟ್ ಅರೌಂಡ್ 4,000 to 5,000 crores ತಗೋಬೇಕು ಅಂತ. ಇದು ಮುಖ್ಯವಾಗಿ ಇಂಡಿಯಾ ಮತ್ತು UAE ನಡುವೆ CEPA ಅಂತ ಹೇಳ್ತೀವಿ, ದಟ್ ಈಸ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್. ಈ ಜಪಾನಿನ ಒಂದು ಬ್ಯಾಂಕು SMBC ಅನ್ನುವ ಬ್ಯಾಂಕು ಭಾರತದ ಯೆಸ್ ಬ್ಯಾಂಕಿನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತ 20% ಇನ ಸ್ಟೇಕ್ಸ್ ಅರೌಂಡ್ 12,000 crores ಅವರು ಹೂಡಿಕೆಯನ್ನ ಮಾಡ್ತಾ ಇದ್ದಾರೆ. ಇಂಡಿಯಾ ಮತ್ತು ಜಪಾನಿನ ರಿಲೇಷನ್ಸ್ ಕೂಡ ಚೆನ್ನಾಗಿದ್ದು ಇದು ಒಳ್ಳೆಯ ಹೂಡಿಕೆ ಅಂತಾನೆ ನಾವು ನೋಡಬಹುದು.